ನರೇಂದ್ರ ಮೋದಿಜಿಯವ್ರ ವಿಷಯ ತೊಳಿ, ಅವ್ರು ಬಂದಾಗಲೇ ನೇಷನ್ ಫಸ್ಟ್ ಅಂದರು. ಅಂದರೆ ನೇಷನ್ ಫಸ್ಟ್ ಅಂತಂದಾಗ ಭಾರತವನ್ನು ಮೇಲ್ಗಡೆಯಿಂದ ಜಮ್ಮು ಕಾಶ್ಮೀರದಿಂದ ಒಂದು ಗೆರೆ ಹಾಕಿ ಕೆಳಗಡೆವರೆಗೂ ಹೇಳಿರಿ. ಪೂರ್ವ ಭಾಗದಲ್ಲಿರುವಂಥ ರಾಜ್ಯಗಳು ಬಹಳ ಬಡತನದಲ್ಲಿವೆ. ಅದು ಬಿಹಾರನೇ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಆ ಭಾಗದ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ ಇರ್ಬೋದು, ಬಡತನ ಇದೆ. ಒಂದು ತಾಯಿಯ ಮಕ್ಕಳಾಗಿ ನಾವು ನೋಡಬೇಕು, ಅವ್ರೂ ಕೂಡ ಬೆಳಿಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ಜಾಸ್ತಿ ದುಡ್ಡು ಹಾಕಬೇಕು ಅಂತಂದರು. ಹಾಗೆ ಎಲ್ಲ ಕಡೆನೂ ಕೂಡ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತಂದರು. ಅಂದರೆ ಮಹತ್ವಾಕಾಂಕ್ಷಿ ಏನು ಜಿಲ್ಲೆಗಳಂತ ಏನು ಗುರುತಿಸಿದ್ರು, ಆ ಗುರುತಿಸಿ ಆಯಾ ಜಿಲ್ಲೆಗಳಿಗೆಲ್ಲ ಸ್ಪೆಷಲ್ ಪ್ರಾವಿಷನ್ ಮಾಡಲಿಲ್ವಾ ಮೋದಿಜಿಯವರು? ಮೆಡಿಕಲ್ ಕಾಲೇಜಸ್ ಕೊಡಲಿಲ್ವಾ? ಕರ್ನಾಟಕದಲ್ಲಿ ಐದು ಜಿಲ್ಲೆಗಳಿಗೆ ಮೆಡಿಕಲ್ ಕಾಲೇಜಸ್ ಸಿಕ್ತು. ಈಗ ನೀವು ತಿಳ್ಕೊಳ್ಳಿ, ನೀವು ಇಷ್ಟು ಮಾತಾಡ್ತಿರಲ್ಲ, ಪಂಡಿತರಲ್ಲ, ಅರ್ಥಶಾಸ್ತ್ರಜ್ಞರಲ್ಲ, ಮೈಸೂರು ಚೆನ್ನಾಗಿ ಬೆಳೆದಿದೆ. ಪಕ್ಕದಲ್ಲಿರುವ ಚಾಮರಾಜನಗರ ನಮ್ಮ ಒಂದು ಬಡ ಸಹೋದರನ ಥರ ಇಲ್ವಾ? ಮೈಸೂರು ಜಿಲ್ಲೆನಲ್ಲಿರುವಂತಹ, ಮೈಸೂರು ನಗರದಲ್ಲಿರುವಂತಹ 4 ತಾಲೂಕುಗಳು ಚೆನ್ನಾಗಿದ್ದಾವೆ, 4 ವಿಧಾನಸಭಾ ಕ್ಷೇತ್ರಗಳು. ಪಕ್ಕದಲ್ಲಿರುವಂಥ HD ಕೋಟೆ ಇವತ್ತು ನರಳುತ್ತೆ ಅಲ್ವಾ? ನಂಜುಂಡಪ್ಪ ಆಯೋಗದ ವರದಿನಲ್ಲಿ ಇವತ್ತು ಕೂಡ ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಆಗಿದೆ, HD ಕೋಟೆ ಅತ್ಯಂತ ಹಿಂದುಳಿದ ತಾಲೂಕಾಗಿದೆ. ನಾವು ಹಂಗಾರೆ HD ಕೋಟೆನ ಡೆವಲಪ್ ಮಾಡೋದು ಬೇಡವಾ? ಅದೇ ರೀತಿ ಚಾಮರಾಜನಗರ ಡೆವಲಪ್ ಆಗೋವಂಥದ್ದು ಬೇಡವಾ? ಬೀದರ್ ಬಸವ ಕಲ್ಯಾಣದಿಂದ ಚಾಮರಾಜನಗರ ಉದ್ಧಾರ ಆಗೋದು ಬೇಡ? ಒಂದು ಸಮಷ್ಟಿ ಭಾವದಿಂದ ನಾವು ನೋಡ್ತೀವಿ ಮೋದಿಜಿಯವ್ರು ಮಾಡ್ತಿರೋದು. ದಯವಿಟ್ಟು ಇದನ್ನು ಏನೂ ಅರ್ಥ ಇಲ್ದಲೆ ಸುಮ್ಮನೆ ಕೂತ್ಕೊಂಡು ನೀವು DK ಶಿವಕುಮಾರ್ ಅವರು ಪ್ರತಿನಿತ್ಯನೂ ಕೂಡ ತಮಟೆ ಹೊಡೆದು ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ರಿ. ನೀವು 14 ಬಜೆಟ್ ಮಂಡಿಸಿದವರಾಗಿ ನೀವು ಈ ಥರ ಮಾತಾಡೋಂಥ ಸರಿಯಲ್ಲ. ನೀವು ನೋಡಿದ್ರೆ ಕುಣಿಲಾರದ ಹುಡುಗಿ ನೆಲ ಡೊಂಕು ಅಂದ್ಲಂತೆ ಅಂತ ನೀವು ಹೇಳ್ತೀರಾ. ಕುಣಿಲಾರದೆ ಇದ್ದವರು ನೆಲ ಡೊಂಕು ಅಂದ್ರು ಅಂತ ನೀವು ಹೇಳ್ತೀರಿ. ಅವ್ರು ನೋಡಿದ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತ್ತು ಕೊಯ್ಯುವಂಥ ಕೆಲಸವನ್ನ ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತ ಹೇಳಿ. ಯಾಕೆಂತಂದ್ರೆ ನೋಡಿ, ನೀವು ಹೇಳ್ದಂಗೆ ಎಲ್ಲರಿಗೂ ಕೂಡ ಕೊಡಬೇಕು, ಎಲ್ಲರಿಗೂ ಕೂಡ ಒಂದು ಮನೆ ಅಂತ ಬಂದಾಗ 28 ಜನರಿಗೂ ಕೂಡ ಅಣ್ಣ ತಮ್ಮದು ಸ್ವಲ್ಪ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ ಅಂತ ನೀವು ಹೇಳ್ತಿದ್ರಿ. ಆದರೆ ನಮ್ಮ ರಾಜ್ಯ ಸರ್ಕಾರದ ನಾಯಕರು ಕೇಳ್ತಾ ಇರುವಂಥದ್ದು, ನಮಗೆ ಕೊಡಬೇಕಾಗಿರುವಂಥ ಅನುದಾನದಲ್ಲಿ ಕೂಡ ಕಡಿಮೆ ಮಾಡ್ತಾ ಬರ್ತಿದೆ ಅಂತ. ನೋಡಿ, ನಾನು ಸ್ಪಷ್ಟವಾಗಿ ಹೇಳಿದೆ, 14th ಫೈನಾನ್ಸ್ ಕಮಿಷನಲ್ಲಿ ಏನಾದ್ರು ಪಾಪ್ಯುಲೇಷನ್ ಯಾರು ರಿಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ನಾವು ಇದನ್ನು ಕೊಡ್ತೀವಿ, ನಾವು ಅನುದಾನ ಹಂಚಿಕೆ ಮಾಡ್ತೀವಿ ಅಂದರು. 15th ಫೈನಾನ್ಸ್ ಕಮಿಷನ್ ಬರಬೇಕಾದ್ರೆ ಎಲ್ಲ ಚರ್ಚೆನ ಮಾಡಿ ಆದಮೇಲೆ ಪ್ರೋರೇಟಾಗಿ ಕೊಡ್ತೀವಿ ಅಂದರು. ಪಾಪ್ಯುಲೇಷನ್ನು, ಏರಿಯಾ ಮತ್ತು ಫಿಸ್ಕಲ್ ಕೆಪಾಸಿಟಿ ಮೇಲೆ ಕೊಡ್ತೀವಿ ಅಂತ ಹೇಳಿದರು. ಆವಾಗ ಕಮಿಷನ್ ಒಳಗಡೆ ಕರ್ನಾಟಕದಲ್ಲಿ ಇದೇ ಸಿದ್ದರಾಮಯ್ಯನವರು ಮತ್ತು JDS ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಮಾಡಿದಂಥ ಏನು ಅವರ ರೆಪ್ರೆಸೆಂಟೇಟಿವ್ಸೇ ಇದ್ದರು. ಅದೆಲ್ಲ ಒಪ್ಕೊಂಡು ಬಂದ್ರಲ್ವ. ನೋಡಿ, ಎಲ್ಲ ಕಡೆ ಬೆಳಿಬೇಕು ಅಂದರೆ ಎಲ್ಲರೂ ಕೂಡ ಕೊಡೋವಂಥದ್ದು ಹಂಚುವಂಥದ್ದು ಇದ್ದೇ ಇರುತ್ತೆ. ನಾನು ನಿಮ್ಗೆ ಕೇಳ್ತೀನಿ, ನೀವು ಈತ ಮಾತಾಡ್ತಿದ್ರಲ್ಲ ಸರ್, ಮಹಾರಾಷ್ಟ್ರ 6,14,000 ಕೋಟಿ ರೂಪಾಯಿನ ಡೈರೆಕ್ಟ್ ಟ್ಯಾಕ್ಸಸ್ ಮುಖಾಂತರ ಕೊಡ್ತಾ ಇದೆಯಲ್ಲ ಸರ್. ಮಹಾರಾಷ್ಟ್ರ ಯಾಕೆ ಸರ್ ನಿಮ್ಮ ಥರನೇ ಮೊಂಡವಾದ ಮಣ್ಸಕ್ಕೆ ಹೋಗ್ತಾ ಇಲ್ಲ? ಬೇರೆ ಮಹಾರಾಷ್ಟ್ರ ಏನಕ್ಕೆ ಮಂಡವಾದ ಮನ್ಸೋದಕ್ಕೆ ಹೋಗ್ತಾರೆ ಅಂದ್ರೆ ಅಲ್ಲಿ BJPನೇ ಇದೆ. BJP ನಾಯಕರು ಹೋಗಿ ಮೋದಿ ಅವ್ರ ಹತ್ರ ಕೇಳೋದಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿರುವಂಥ BJP ಸಂಸದರು ಕೂಡ ಮೋದಿ ಮುಂದೆ ಹೋಗಿ ಕೂರಲ್ಲ, ನಿಲ್ಲಲ್ಲ. ನಾವು ಹೋಗ್ತೀವಿ ಅವ್ರ ಜೊತೆ, ನಮ್ಮ ಜೊತೆ ಬನ್ನಿ, ನಾವು ಹೋಗಿ ಪ್ರಶ್ನೆ ಮಾಡೋಣ ಅಂತೇಳಿ ಹೋಗ್ತೀರಾ? ಅಲ್ಲ, ಸಿದ್ದರಾಮಯ್ಯನವರು ಯಾವತ್ತಾದ್ರೂ ಕೂಡ ಎಲ್ಲೋದ್ರೂ ಸಭೆ ಸಮಾರಂಭದಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರೋದು ನೋಡಿದ್ರಿ? ಸೋನಿಯಾ ಗಾಂಧಿ ಎದುರುಗಡೆ ಅವ್ರ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದಾರೆ ಅವ್ರು ನೋಡಿ. ಸುಮ್ಮನೆ ಈ ಥರ ಜನದ ಎದುರುಗಡೆ ಮಂಡಿ ಉರ್ತಾರೆ, ಇನ್ನೊಂದು ಹೇಳ್ತಾರೆ. ನಾನಿವಾಗ ಹೇಳಿದ್ದೀನಿ, ಲಾಜಿಕಲ್ ಆಗಿ ಹೇಳಿದ್ದೀನಿ. ಇವತ್ತು ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ತಮಿಳ್ನಾಡಲ್ಲಿ ಯಾರ್ದು ಸರ್ಕಾರ ಇದೆ, ಗುಜರಾತಲ್ಲೂ BJP ಸರ್ಕಾರ ಇದೆ. ಅವರೂ GSTನಲ್ಲಿ ಹೈಯೆಸ್ಟ್ ಅವ್ರೂ ಕೂಡ ಕಟ್ತಾರೆ. ಹೈಯೆಸ್ಟ್ ಕಟ್ಟೋರು GST ಕಟ್ಟೋರೊಳಗಡೆ ಹರಿಯಾಣನೂ ಕೂಡ ಇದೆ, ಡೆಲ್ಲಿನೂ ಇದೆ. ಡೆಲ್ಲಿನೇ ನಮ್ಮ ಸರ್ಕಾರ ಇದೆಯಾ? 2,15,000 ಕೋಟಿ ರೂಪಾಯಿನ ಡೈರೆಕ್ಟ್ ಟ್ಯಾಕ್ಸಸ್ಸನ್ನು ಕಟ್ಟೋರು ಕೇಜ್ರಿವಾಲ್, ನಮ್ಮ ಕಟ್ಟ ವಿರೋಧಿ ಇರೋಂಥದ್ದು ಕೇಜ್ರಿವಾಲದ ಅವ್ರ ಸರ್ಕಾರ ಇದೆಯಲ್ಲ. ಅವ್ರಿಗೆ ಯಾಕೆ ನಿಮ್ಮ ಥರದೊಂದು ವಿಶೇಷವಾದಂಥ ಜ್ಞಾನ ಆಲೋಚನೆಗಳು ಹೊಳಿತಾ ಇಲ್ಲ? ಎಲ್ಲರಿಗೂ ಅರ್ಥ ಇದೆ. ಹಣಕಾಸು ವಿತ್ತೀಯ ವ್ಯವಸ್ಥೆ ಬಗ್ಗೆ, ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ. ಆದರೆ ಇವರು ಪ್ಯೂರ್ ಪಾಲಿಟಿಕ್ಸು. 7 ತಿಂಗಳಾಯಿತು ಸರ್ಕಾರ ಬಂದು, 7 ತಿಂಗಳಾದ್ರೂ ಕೂಡ 7 ರೂಪಾಯಿ ಅಭಿವೃದ್ಧಿ ಕಾರ್ಯ ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ. ಒಂದು ರೋಡಿ ಟಾರ್ ಹಾಕ್ಸ್ಲಿಲ್ಲ, ಏನೂ ಮಾಡಲಿಲ್ಲ. ಹಾಗಾಗಿ ಈ ಥರ ಬೊಬ್ಬೆಡಿತಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಮೊನ್ನೆ ಕೊಡಗಿಗೆ ಹೋಗ್ಬಿಟ್ಟು ಭೂಮಿ ಪೂಜೆ ಮಾಡಿರು. ಅಲ್ಲಿ ಬೇಕಾದ್ರೆ 145 ಕೋಟಿ ರೂಪಾಯಿನೂ ಕೂಡ ಅಮೃತ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಬೊಮ್ಮಾಯಿ ಅವ್ರ ಸರ್ಕಾರ 40% ಕೊಟ್ಟಿರೋದು, 50% ಕೇಂದ್ರ ಸರ್ಕಾರದಿಂದ ಬಂದಿದೆ. ಮೈಸೂರಿಗೆ 356 ಕೋಟಿ ರೂಪಾಯಿ ಬಂದಿದೆ. ಅದನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಲ್ಲಿ ನಾವು ತೊಗೊಂಬಂದಿದ್ದೀವಿ. ಕಸ ತೆಗ್ಸೋ ಕೆಲಸನೂ ಕೂಡ ಕೇಂದ್ರ ಸರ್ಕಾರ ದುಡ್ಡಲ್ಲಿ ನಾವು ಮಾಡ್ತಿದ್ದೀವಿ ಸರ್. ಹಂಗಾರೆ ಕೇಂದ್ರ ಸರ್ಕಾರ ದುಡ್ಡು ಇಟ್ಕೊಂಡ್ಬಿಟ್ಟು ಏನು ಮೋದಿ ಅವ್ರ ಕಟ್ಕೊಂಡೇನು ತಗೊಂಡೋಗ್ತಿದ್ರ ಮನೆಗೆ? ಅವರು ನೋಡಿ, ಈಗ ಏನಂತಂದ್ರೆ, ಈಗ ರಾಜಕೀಯ ವ್ಯಕ್ತಿಗಳು ಗೊತ್ತು ಈ ಫೈನಾನ್ಸ್ ಕಮಿಷನ್ ಅಂದ್ರೆ ಏನು, ವಿತ್ತ ಇಲಾಖೆಯಿಂದ ಬರುವಂಥ ಹಣ ಎಷ್ಟು ಅಂತೇಳಿ. ನಮ್ಮಂಥ ಜನಸಾಮಾನ್ಯರಿಗೆ ಬೇಕಿರುವಂಥದ್ದು ನಾವು 100 ರೂಪಾಯಿ ಕಟ್ಟಿದ್ರೆ ನಮಗೆ ಸಿಗೋದು ಕೇವಲ 12 ರೂಪಾಯಿಂದ 13 ರೂಪಾಯಿ ಅಷ್ಟೇನಾ ಅನ್ನೋದು. ನೋಡಿ, ನಾನು ಆಗಲೇ ಹೇಳಿದೆ,
ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳಿದ್ದೀನಿ ನಿಮಗೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಇಲ್ಲಿ ಗೂಡ್ಸ್ GSTನಲ್ಲಿ 18% ಹಾಕಿರೋ 9% ರಾಜ್ಯ ಸರ್ಕಾರಕ್ಕೆ ಹೋಗ್ತಿದೆಯಲ್ಲ, 9% ಕೇಂದ್ರ ಸರ್ಕಾರ ಬರುತ್ತೆ. ಆ 9%ಅಲ್ಲಿ ವಾಪಸ್ ರಾಜ್ಯ ಸರ್ಕಾರಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ? ಎಲ್ಲ ಯೋಜನೆಗಳನ್ನು ಕೊಡ್ತಾ ಇರೋಂಥದ್ದು ಹೌದಲ್ವಾ? ಈಗ ಇಷ್ಟು ಕರ್ನಾಟಕದಲ್ಲಿ 1.7 ಲ್ಯಾಕ್ ಅಂದರೆ 1,70,000 ಕೋಟಿ ರೂಪಾಯಿದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ ನಡೀತಿದೆ. ಅದರಲ್ಲಿ 1 ರೂಪಾಯಿನಾದ್ರು ಸಿದ್ದರಾಮಯ್ಯ ಸರ್ಕಾರದ ಇದೆಯಾ ಅಥವಾ ಕರ್ನಾಟಕ ಸರ್ಕಾರದ ಇದೆಯಾ ಕಾಂಟ್ರಿಬ್ಯೂಷನ್ನು? ಇಲ್ಲ, ಕೇಂದ್ರ ಸರ್ಕಾರನೇ ಕೊಡುವಂಥದ್ದು. ಎಲ್ಲ ಯೋಜನೆಗಳಿಗೂ ಕೂಡ ಕೇಂದ್ರ ಸರ್ಕಾರದ ದುಡ್ಡು ಬರುತ್ತೆ. ಕುಡಿಯೋ ನೀರಿಂದ, ಕಸ ತೆಗೆಸೋದ್ರಿಂದ, ಸ್ಮಶಾನದ ಅಭಿವೃದ್ಧಿಯಿಂದ, ಮನ್ರೇಗಾದಿಂದ ಪ್ರತಿಯೊಂದು ಯೋಜನೆಗೂ ಕೇಂದ್ರ ಸರ್ಕಾರದ ಬರುತ್ತೆ. ಸ್ಮಾರ್ಟ್ ಸಿಟಿಗೂ ದುಡ್ಡನ್ನು ಕೊಡ್ತಾರೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ. ಆಯಿತು, ನಾನು ಹಾಗಾದರೆ ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ಸೋಲಿಲ್ಲದ ಸರದಾರ, ಗೆಲುವಿನ ಗುರಿಕಾರ, ಮತ್ತೆ ಅಧಿಕಾರಕ್ಕೆ INDIA ಹೂಂಕಾರ. ಕಾವೇರುತ್ತಿದೆ 2024ರ ಲೋಕ ಸಮರ. ದೇಶದ ನಂಬರ್ 1 ನೆಟ್ವರ್ಕ್ನಲ್ಲಿ ಬಿಗ್ ಕವರೇಜ್. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯ ಮಾಡ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಹಾಗೆ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ.